ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ 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 ಚೆನ್ನಾಗಿದ್ದೀನಿ ಮೇಡಮ್. ಹೇಳಿದ್ರೆ ಹೋಗ್ಬಿಡ್ತೆ, ಇದೆಲ್ಲ ಬೇಕಾ ನಿನಗೆ? ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ಸಿದ್ಲಿಂಗುನ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ. ಜೊತೆಗೆ ಸೋನು ಗೌಡ ಇದ್ದಾರೆ, ಸೋನು ಮೇಡಮು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್ ನಮಸ್ಕಾರ. ಸರ್ ನಮಸ್ತೆ. ಹಲೋ. ಹೇಗಿದ್ದೀರಾ ಸರ್ ಇಬ್ಬರು? ಚೆನ್ನಾಗಿದ್ದೀವಿ. ಸೊ ಮೇಡಮ್, ಇಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೆಸರೇನು? ಈಗ ವಿಜಯ್ ಪ್ರಸಾದ್ ಸರ್ ಸಿನಿಮಾ ಅಂದರೆ ಕ್ಯಾರೆಕ್ಟರ್ ಬೇರೆ ಬೇರೆ ಡಿಫ್ರೆಂಟ್ ಹೆಸರಿಟ್ಟಿರ್ತಾರೆ. ನಿಮ್ಮ ಕ್ಯಾರೆಕ್ಟರ್ ಹೆಸರೇನು ಇಲ್ಲಿ? ಇದನ್ನಲ್ಲಿ ನಿವೇದಿತಾ ನಾರ್ಮಲ್ ಆಗಿಟ್ಟಿದ್ದಾರೆ. ನಿವೇದಿತಾ ಅಂತ. ಸರ್, ಈಗ ಸಾಂಗ್ ನೋಡಿದ್ವಿ ಸಿನಿಮಾದ್ದು, ಟ್ರೈಲರೇ ಬಿಟ್ಟಿಲ್ಲಲ್ಲ ಸರ್, ಯಾಕೆ? ಏನು ಟ್ರೇಲರ್ ಬೇಡ ಅಂತ ಒಂದು ಐಡಿಯಾನಲ್ಲಿ ಇದ್ವಿ. ಓಕೆ, ಗೊತ್ತಿಲ್ಲ, ಡೈರೆಕ್ಟರ್ ಡಿಸೈಡ್ ಮಾಡಿದ್ರು ಟ್ರೇಲರ್ ಬೇಡ ಐಸಲಿ ಅಂತ. ಬಟ್ ಆಕ್ಚುಲಿ ನಾವು ಶೂಟ್ ಮಾಡಿದ್ವಿ ಒಂದು ಟೀಸರ್ ಬಿಡಬೇಕು ಅಂತ. ಬಟ್ ಅದ್ಯಾಕೋ ಲಾಸ್ಟ್ ಮೂಮೆಂಟ್ ಡಿಸೈಡ್ ಆಯ್ತು ಮಾಡೋದು ಬೇಡ ಅಂತ. ಬಟ್ ಸಾಂಗ್ ಬಿಟ್ವಿ, ಸಾಂಗ್ ಹಿಟ್ ಆಗಿದೆ. ಇವತ್ತು ಇನ್ನೊಂದು ಸಾಂಗು ರಿಲೀಸ್ ಆಗುತ್ತೆ, ಅಂದ್ರೆ ಪ್ರೀ ಲಾಂಚ್ ಇವೆಂಟ್ ಇದೆ. ಸೊ ಅದ್ರಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡ್ತಿದ್ದೀವಿ. ಆದರೆ ರಿಲೀಸ್ ಬಿಫೋರ್ ಒಂದು ಸಣ್ಣದಾಗ ಒಂದು ಟೀಸರ್ ತರ ಪ್ಲಾನ್ ಮಾಡ್ತಾ ಇದೀವಿ. ಗೊತ್ತಿಲ್ಲ, ನೋಡೋಣ. ಅದೇ ಡಿಫ್ರೆಂಟ್ ಆಗಿರ್ಬೇಕಲ್ವಾ, ಕೇಳ್ಬೇಕಲ್ವಾ, ನೀವುಗಳು ಕೇಳ್ಬೇಕು ಯಾವಾಗ ಟ್ರೈಲರ್ ಅಂತ. ಅವಾಗ ಬಿಡೋಣ ಅಂತ ಕಾಯ್ತಾ ಇದ್ವಿ. ಒಟ್ಟು ಟ್ರೈಲರ್ ಬರುತ್ತಾ ಇಲ್ವಾ? ಅಂದ್ರೆ ಬೇಡ ಅಂತ ನಾವು ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದೀವಿ. ಗೊತ್ತಿಲ್ಲ ನಮ್ ಡೈರೆಕ್ಟರ್ ಯಾವ ತರ ಡಿಸೈಡ್ ಮಾಡ್ತಿದ್ದಾರೆ ಅಂತ. ಬಟ್ ನಮ್ಮೆಲ್ಲರ ಐಡಿಯಾ ಬೇಕು ಅಂತ, ಅವರ ಐಡಿಯಾ ಬೇಡ ಅಂತ. ಸೊ ಯಾರ ಐಡಿಯಾ ಗೊತ್ತಿಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೆ ಮೇಡಮ್? ಬೇಕಾ ನಿಮ್ಗೆ? ನಿಮ್ ಪ್ರಕಾರ ಟ್ರೈಲರ್ ಇದ್ರೆ ಒಳ್ಳೇದಾ? ಏನಕ್ಕೆ ಅಂತಂದ್ರೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಇರುವಂತ ಇವಾಗ ಜಾಸ್ತಿ ಜನ ಯುವಕರೇ ಇರೋದು. ಅಂಡ್ ಅವ್ರೇನು ಅಂತಂದ್ರೆ ಈ ಟ್ರೈಲರ್ ಇಟ್ ಇಸ್ ಜಸ್ಟ್ ಲೈಕ್ ಅ ಬುಕ್ ಕವರ್. ಸೊ ಅದ್ ನೋಡ್ಕೊಂಡ್ ಬರೋರು ಸಾಕಷ್ಟು ಜನ ಇದಾರೆ. ಅವ್ರಿಗೇನೋ ಒಂದ್ ಅಟ್ರಾಕ್ಟಿವ್ ಎಲಿಮೆಂಟ್ ಇರುತ್ತೆ, ಇಲ್ಲ ಅಂದ್ರೆ ಏನೋ ಒಂದಿರುತ್ತೆ. ಸೊ ದಟ್ ಈಸ್ ಅ ಕ್ರೌಡ್ ಪುಲ್ಲರ್ ಅಂತ ನನ್ನ ಭಾವನೆ ಟ್ರೈಲರ್ ಅನ್ನೋದು. ಬಟ್ ನಿರ್ದೇಶಕರ ಅನಿಸಿಕೆ ಏನು ಅಂತ, ಆಲ್ರೆಡಿ ಸಿದ್ಲಿಂಗು ಗೊತ್ತಿದೆಯಲ್ವಾ? ಸೊ ಆ ಫೀಲೇ ಇಲ್ಲೂ ಇರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಹಂಗಿರುತ್ತೆ ಹಿಂಗಿರುತ್ತೆ ಅನ್ನೋ ಆ ಲೈಫ್ ಜರ್ನಿನ ನೋಡ್ಬಿಡಿಯಾರೆ. ಸೊ ಅದೇ ನಮ್ಗೆ ಇವಾಗ ಟ್ರೈಲರ್ ಬುಕ್ ಇದ್ದಂಗೆ. ಸೊ ಸಿದ್ಲಿಂಗು 1 ಅದೇ. ಸೊ ಡೆಫಿನೆಟ್ಲಿ ದೇ ವಿಲ್ ಕಮ್. ಸೊ ವೈ ಡು ಹ್ಯಾವ್ ಟು ವರಿ ಅನ್ನೋದು ಅವ್ರದ್ದು. ಸೊ ಒಬ್ರೊಬ್ರು ಅನಿಸಿಕೆ ಅಭಿಪ್ರಾಯಗಳು ಒಂದೊಂದ್ ತರ ಇರೋದ್ರಿಂದ ಸೊ ಇನ್ನ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಕೆಲವೊಂದು ಸಿನಿಮಾ ಟ್ರೈಲರ್ ಬಿಡದೇ ಇರೋದನ್ನು ತುಂಬಾ ಹೆಲ್ಪ್ ಆಗಿದೆ. ಸಿನಿಮಾ ಹಿಟ್ ಆಗೋಗಿದೆ ಬರೀ ಸಾಂಗ್ಸ್ ಇಂದ ಹಿಟ್ ಆಗಿದೆ. ಮೇಡಮ್ ರೀಸೆಂಟ್ಲಿ ಕೃಷ್ಣ ಪ್ರಣಯಸಖಿ ಸಿನಿಮಾ ವಿತೌಟ್ ಟ್ರೈಲರೇ ಬಿಟ್ಟಿಲ್ಲ, ಓನ್ಲಿ ಸಾಂಗ್ಸು. ಸಿನಿಮಾ ಹಿಟ್ ಆಯ್ತು. ತುಂಬಾ ಜನ ಅದಾದ್ಮೇಲೆ ಮಾತಾಡ್ಕೊಂಡಿದ್ದು ಅದೇ ತರ. ಟ್ರೈಲರ್ ತೋರಿಸ್ಬಿಟ್ಟಿದ್ರೆ ಈಗ ಫ್ಯಾಮಿಲಿ ಈ ತರ ಇರ್ತಾನೆ ಆ ತರ ಫಿಕ್ಸ್ ಆಗ್ಬಿಡೋರು. ಅಂದ್ರೆ ಸಾಕಷ್ಟು ವಿಷಯಗಳು ನಾವು ಟ್ರೈಲರ್ ಅಲ್ಲೇ ಹೇಳ್ಬಿಟ್ಟಿರ್ತೀವಲ್ವಾ. ಅಂದ್ರೆ ನಾವು ದಿ ಬೆಸ್ಟ್ ನ ತೆಗೆದು ಟ್ರೈಲರ್ ಹಾಕಿರ್ತೀವಿ. ಸೊ ಒಂದ್ ಐಡಿಯಾ ಮಾಡೋಣ ಈ ಸಲ. ಟ್ರೈಲರ್ ಇಲ್ದೇ ಇದ್ರು ಜನಕ್ಕೆ ಸಿದ್ಲಿಂಗು ಅಂದ್ರೆ ಏನು ಅಂತ ಗೊತ್ತಿದೆ. ಅವ್ನು ಯಾವ ರೀತಿ ಇದ್ದಾನೆ, ನಾನು ಅವನ ಜೊತೆಲಿ ಇದ್ದಂತ ಪಾತ್ರಗಳು, ಅವ್ನು ಇಷ್ಟಪಟ್ಟ ವಿಷಯ ಎಲ್ಲ ಗೊತ್ತಿದೆ. ಸೊ ಯಾಕೆ ಮತ್ತೆ ಇನ್ನೊಂದ್ಸಲಿ ಜನಕ್ಕೆ ಹೇಳ್ಬೇಕು ಅಂತ. ಸೊ ನಾವೀಗ ರೀಸೆಂಟ್ ಆಗಿ ಎಲ್ಲ ಮಾಡಿದ್ವಿ. ಸಿದ್ಲಿಂಗು 1 ಅಲ್ಲಿ ಇದ್ದಂತ ಒಂದಷ್ಟು ಡೈಲಾಗ್ಸ್, ಬೆಸ್ಟ್ ಸೀನ್ಸ್, ಅದನ್ನೆಲ್ಲ ಇವಾಗ ಮತ್ತೆ ರಿಲೀಸ್ ಮಾಡಿ ಜನಕ್ಕೆ ಅದರಿಂದ ಇನ್ವೈಟ್ ಮಾಡೋಣ ಅನ್ನೋದೊಂದು ಐಡಿಯಾ. ಮೇಡಮ್, ಸಿದ್ಲಿಂಗು 1 ಬಂದಾಗ ಎಷ್ಟನೇ ಕ್ಲಾಸ್ ಓದ್ತಾ ಇದ್ರಿ? ಐ ಥಿಂಕ್ ನಾವಿಬ್ರು ಬಂದ್ಬಿಟ್ಟಿದ್ವಿ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ವಿ. ಯಾಕೊತ್ತಾ ಹೀರೋಯಿನ್ಸ್ ಹಂಗೆ ಹೇಳ್ತಾರೆ ಸರ್, ನಾನು ಆ ಸಿನಿಮಾ ಮಾಡ್ಬೇಕಾದ್ರೆ ನಾನು ಸ್ಕೂಲ್ ಇದ್ದೆ, ನಾನು ಕಾಲೇಜ್ ಇದ್ದೆ. ಹೇಳಿದ್ರೆ ಒದೆ ತಿಂತಾರೆ. ಯಾಕಂದ್ರೆ ಇವಳು ನಾನು ಎಲ್ಲ ಒಟ್ಟಿಗೆ ಆಲ್ಮೋಸ್ಟ್ 1 ವರ್ಷ ಆ ಕಡೆ ಈ ಕಡೆ ಡೆಬ್ಯೂ ಮಾಡಿರೋದಲ್ವಾ, ಹಂಗೆ. ಸೊ ಹೇಳಂಗಿಲ್ಲ. ಸಿನಿಮಾ ಬಂದಾಗ ಅವಾಗ ಏನಾದ್ರು ನೆನಪಿದೆಯಾ ನಿಮ್ಗೆ ಸಿನಿಮಾ ನೋಡಿದ್ದು? ಅಥವಾ ಸಿನಿಮಾ ಐ ಥಿಂಕ್ ನಾನು ಫೋರಮ್ ಮಾಲ್ ಇದು ಕೋರ್ಮಂಗ್ಲ ನಾನು ನೋಡಿದ ಜ್ಞಾಪಕ ಇದೆ. ಸೊ ಹೋಗಿ ಫಿಲ್ಮ್ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಕೊಂಡ. ಬಟ್ ಅದೇ ಫಿಲ್ಮ್ ನೋಡ್ತಾ ಐ ವಾಸ್ ಲೈಕ್ ಅಯ್ಯೋ ಕ್ಲೈಮ್ಯಾಕ್ಸ್ ನಲ್ಲಿ ಈ ತರ ಆಗೋಯ್ತಲ್ಲ, ಯಾಕಪ್ಪ ಹಂಗೆ ಹಿಂಗೆ ಅಂತ. ಬಟ್ ಅದೆಲ್ಲ ನನ್ಗೆ ಇವಾಗ ಪಾಸಿಟಿವ್ ಅನ್ಸುತ್ತೆ, ಒಳ್ಳೇದಾಯ್ತು ಅವರಿಬ್ರು ಸೇರ್ದೇ ಇರೋದು ಅಂತ. ಬಟ್ ಮರ್ತೋಗಿತ್ತು ನನಗೆ ಈ ಫಿಲ್ಮ್. ಅಂದ್ರೆ ಕಾರ್ಗೋಸ್ಕರ ಒದ್ದಾಡ್ತಾರೆ ಅನ್ನೋದು ಗೊತ್ತಿತ್ತು, ಮತ್ತೆ ಯೋಗಿ ಮತ್ತೆ ರಮ್ಯಾ ಅವರಿದ್ದಾರೆ ಅಂತ ಗೊತ್ತಿತ್ತು. ಬಟ್ ಬೇರೆ ಕ್ಯಾರೆಕ್ಟರ್ಸ್ಗಳು ಯಾವುದು ನಂಗೆ ಜ್ಞಾಪಕ ಇರಲಿಲ್ಲ. ಸೊ ಫಿಲ್ಮ್ ಮಾಡ್ತಾ ಇದೀನಿ ಅಂತ ಗೊತ್ತಾದಾದ್ಮೇಲೆ, ಈ ಫಿಲ್ಮ್ ಮಾಡ್ತಾ ಇವೆ ಅಂತ ಆದ್ಮೇಲೆ ಸೊ ಮತ್ತೆ ಹೋಗಿ ಐ ಥಿಂಕ್ ಇಟ್ಸ್ ದೇರ್ ಇನ್ ಹಾಟ್ಸ್ಟಾರ್. ಸೊ ಅಲ್ಲಿ ಹೋಗಿ ಮತ್ತೆ ಫಿಲ್ಮ್ ನೋಡ್ಕೊಂಡು ಒಂಥರ ರಿವೈಂಡ್ ಬ್ರಷ್ ತರ ಮಾಡ್ಕೊಂಡು, ಬಿಕಾಸ್ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಏನ್ ಮಾಡ್ಬೇಕು. ಬಿಕಾಸ್ ಒಂದ್ ಪ್ರೆಷರೈಸ್ ನಾವೇ ಹಾಕೊಂಡ್ಬಿಟ್ಟಿರ್ತೀವಲ್ಲ, ಸಿನ್ಸ್ ಇಟ್ ಇಸ್ ಅ ಸೀಕ್ವಲ್ ತರ. ಸೊ ಏನ್ ಮಾಡ್ಬೇಕು, ಹೇಗಿರ್ಬೇಕು, ಯಾವ ರೀತಿ ಪರ್ಫಾರ್ಮ್ ಮಾಡ್ಬೇಕು ಅನ್ನೋದೆಲ್ಲ ಒಂದಷ್ಟು ಗೊಂದಲಗಳಿರುತ್ತೆ.
ಏನೋ ಅಕ್ಸೆಪ್ಟ್ ಅಂತೂ ಈಸಿಯಾಗಿ ಮಾಡ್ಕೊಂಬಿಟ್ಟೆ. ಬಟ್ ಆ ಗೊಂದಲಗಳ ಜೊತೆ ಸೊ ಫಿಲ್ಮ್ ನೋಡೋಣ ಅಂತ ಹೇಳಿ ಇನ್ನೇನು ಫಿಲ್ಮ್ ಶೂಟ್ ಸ್ಟಾರ್ಟ್ ಆಗೋಕ್ಕೆ ಇನ್ನೊಂದು 3-4 ದಿನ ಇದ್ದಾಗ ನೋಡಿದೆ. ಸೊ ದ್ಯಾಟ್ ಇಟ್ ವಿಲ್ ಬಿ ಇನ್ ಮೈ ಮೈಂಡ್ ಅಷ್ಟೇ. ಅದೇ ನಿಮ್ಮ ಅದು ಸಿದ್ಲಿಂಗು ಪಾರ್ಟ್ 1 ಅನೌನ್ಸ್ ಆದಾಗ ಅವಾಗ ನಾನು ಏನು ಮಾಡ್ತಾ ಇದ್ದೆ ನಂಗೆ ಗೊತ್ತಿಲ್ಲ. 2012 ಅಲ್ವಾ? ಇವಾಗ ಎಷ್ಟು ನಿಮ್ಮ ಏಜು? ಇವಾಗ 90, ಇವಾಗ 31 ಮೇಡಮ್. 31. ಓಕೆ ಅವಾಗ ಕಾಲೇಜಲ್ಲಿ ಇದ್ದೆ. ಬಟ್ ನಂಗೆ ಇನ್ನೂ ನೆನಪಿದೆ, ಅವಾಗ ಪೇಪರಲ್ಲಿ ತುಂಬ ಸಿನಿಮಾದ್ದು ಸಿಕ್ಕಾಪಟ್ಟೆ ಬರೋದು, ಒಂದು ಬಂಚು ಬರೀ ಸಿನಿಮಾದ್ದೇ, ಯಾವ ಸಿನಿಮಾ ರಿಲೀಸು ಯಾವುದು ಏನು ಪೋಸ್ಟರ್ಸ್ ಎಲ್ಲ ಸಿಕ್ಕಾಪಟ್ಟೆ ಬರೋದಲ್ಲ. ರೆಗ್ಯುಲರ್ ಆಗಿ ಅದನ್ನು ನೋಡಿದೆ. ಶುಕ್ರವಾರ ಆಯಿತು ಅಂದರೆ ಅವನ್ನೆಲ್ಲ ನೋಡಿದ. ಅವಾಗ ಸಿದ್ಲಿಂಗು ಅವಾಗಲೇ ಅಟ್ರಾಕ್ಟ್ ಮಾಡಿತ್ತು ಆ್ಯಕ್ಚುಲಿ. ಇವಾಗಲೂ ನೆನಪಿದೆ ಸಿದ್ಲಿಂಗು. ಬರೀ ಟೈಟ್ಲ್ ಇದ್ದರೆ ಅಟ್ರಾಕ್ಟ್ ಮಾಡ್ತಾ ಇರಲಿಲ್ಲ ನಾವು. ರಾಶಿ ಇದೆಲ್ಲ ಹಾಕಿದ್ರಲ್ಲ, ನಕ್ಷತ್ರ ವೃಷಭ ರಾಶಿ ಅಂತ, ಯಾವ್ದಿದು ರಾಶಿ ಎಲ್ಲ ಹಾಕೋರಲ್ಲ ಅನ್ನೋ ಥರದ್ದು ಇನ್ನೂ ನೆನಪಿದೆ ಅದು. ಸೊ ಅದು ಸರ್, ಅಂದರೆ ಇಲ್ಲೂ ಅದೇ ರಾಶಿ ಅದೇ ಎಲ್ಲ ಒಂದು ಅದೇ ಇರುತ್ತೆ. ಹುಟ್ಟದ ಮೇಲೆ ಅದೇ ಇರುತ್ತೆ ಅಂತ. ಹೆಸರು ಬದಲಾಯಿಸ್ಕೋಬಹುದು, ರಾಶಿ ಬದಲಾಯಿಸ್ಕೊಳಕ್ಕಾಗಲ್ವಲ್ಲ. ಅದೇ ಸಿದ್ಲಿಂಗು ಅವನ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆಗಳಾಗಿರೋಲ್ಲ ತುಂಬಾ ದೊಡ್ಡ ಮಟ್ಟಕ್ಕೆ. ಸ್ವಲ್ಪ ಅಂದ್ರೆ ಸ್ವಲ್ಪ ಮೆಚೂರ್ಡ್ ಆಗಿರ್ತಾನೆ, ಅಂದ್ರೆ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾನೆ, ಆ ತರದ ಒಂದಷ್ಟು ವಿಷಯಗಳಿದೆ. ಮತ್ತೆ ಅವನು ಜೀವನ ರಿಸೀವ್ ಮಾಡ್ಕೊಂಡಿರೋ ರೀತಿ ತುಂಬಾ ಬದಲಾಗಿರುತ್ತೆ. ಸೊ ಅಲ್ಲಿ ಸಿದ್ಲಿಂಗು ಪಾರ್ಟ್ 1 ಅಲ್ಲಿ ಅವನು ತಂದೆ ತಾಯಿ, ಕಾರು, ಇಷ್ಟಪಟ್ಟಂತ ಹುಡುಗಿ, ಜೊತೆಗೆ ನಿಲ್ಲೋ ಒಬ್ಬ ಸ್ನೇಹಿತ ಅಂದ್ರೆ ಅಸಾದುಲ್ಲಾ ಬೇಗ್ ಅವರು, ಈ ತರದ್ ಎಲ್ಲಾರನು ಕಳ್ಕೊಂತಾನಲ್ಲ. ಅವನ ಜೀವನ ಅಲ್ಲಿಗೆ ಮುಗ್ದೋಯ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್. ಈಗ ಪಾರ್ಟ್ 2 ಅಲ್ಲಿ ಏನಾಗುತ್ತೆ ಅನ್ನೋದು. ನಿಮ್ ಕೆರಿಯರ್ ಪಾರ್ಟ್ಗೂ ಸೆಕೆಂಡ್ ಪಾರ್ಟ್ಗೂ ಫುಲ್ ಕನೆಕ್ಷನ್ ಇದೆ. ಟೈಟಲ್ ಒಂದೇ, ಸಿನಿಮಾ ಬೇರೆ ಅಲ್ಲ. ಟೈಟಲ್ ಒಂದೇ, ಸಿನಿಮಾನು ಒಂದೇ. ಸಿದ್ಲಿಂಗು ಲೈಫ್ ಸ್ಟೋರಿ. ಸರ್, ನಿಮ್ಮ ಕೆರಿಯರಲ್ಲಿ 2ನೇ ಪಾರ್ಟ್ ಸಿನಿಮಾ ದುನಿಯಾ 2 ಮಾಡಿದ್ರಿ, ಯೋಗಿ ದುನಿಯಾ ಅಂತ ಮಾಡಿದ್ರಿ. ಅದಾದ್ಮೇಲೆ ಪಾರ್ಟ್ 2 ಅಂತ ಮಾಡ್ತಾರದು ಇದೇ ಸಿನಿಮಾ. ನಾವು ಒಂದು ಹಿಸ್ಟ್ರಿ ಅಂತ ತೊಗೊಂಡು ನೋಡಿದ್ರೆ ಪಾರ್ಟ್ 2 ಸಿನಿಮಾಗಳು ಗೆದ್ದಿರೋಕ್ಕಿಂತ ಸೋತಿರೋದು ಜಾಸ್ತಿ ಇದೆ ಗೆದ್ದಿರೋಕ್ಕಿಂತ. ಏನ್ ರೀಸನ್ ಅನ್ಸುತ್ತೆ ಸರ್ ನಿಮಗೆ? ಕಂಪ್ಯಾರಿಸನ್ ಸ್ಟಾರ್ಟ್ ಆಗತ್ತಲ್ಲ. ಫಸ್ಟ್ ಒನ್ ಅಷ್ಟು ಚೆನ್ನಾಗಿ ಇಷ್ಟಪಟ್ಟಿದ್ದಾಗ ಸೆಕೆಂಡ್ ಇನ್ನೂ ಬೆಟರ್ ಆಗಿರ್ಬೇಕು ಅನ್ನೋದೊಂದು ಐಡಿಯಾ. ಅಲ್ಲಿ ಅಂದ್ರೆ ಬೇರೆ ಏನೋ ವಿಷಯ ಹೇಳಕ್ ಹೋಗ್ತೀವಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಂಗೆ ಪಾರ್ಟ್ 2 ಅಂತ ಇಟ್ಟಿರೋ ಪಾರ್ಟ್ 2 ಮಾಡಕ್ ಹೊರಟಾಗ ಆ ಪಾರ್ಟ್ 1ಗೂ ಪಾರ್ಟ್ 2ಗೂ ಕನೆಕ್ಷನ್ ಇರಲ್ಲ. ಸೊ ಇದ್ರಲ್ಲೂ ಹಂಗೆ ಆಯ್ತು. ನಾನು ದುನಿಯಾ ಮತ್ತೆ ಇನ್ನೊಂದು ಯೋಗಿ ದುನಿಯಾ ಅಂತ ಅದ್ರಲ್ಲಿ ಟೋಟಲಿ ಡಿಫ್ರೆಂಟ್, ಸಂಬಂಧನೇ ಇರ್ಲಿಲ್ಲ. ಯಾಕಂದ್ರೆ ದುನಿಯಲ್ಲಿ ಸತ್ತೋಗಿದ್ದೆ ನಾನು, ಲೂಸ್ ಮಾದಾಗ ಸತ್ತೋಗಿರ್ತೀನಿ. ಸೊ ಇಲ್ಲಿ ಬೇರೆ ಏನೋ ಮಾಡ್ಬೇಕಿತ್ತಲ್ಲ. ಸೊ ಹಾಗಾಗಿ ಅದು ನಮ್ಗೆ ಅಷ್ಟು ಮಟ್ಟಕ್ಕೆ ಕೈ ಹಿಡಿಲಿಲ್ಲ. ಈ ಸಿನಿಮಾ ಆ ಥರ ಆಗಲ್ಲ. ಈಗ ನೀವು ಸಾಕಷ್ಟು ಪಾರ್ಟ್ 2 ಸಿನಿಮಾಗಳು ನೋಡಿ, ಕನೆಕ್ಟಿವಿಟಿ ಇದ್ರೆ ಮಾತ್ರ ಸಿನಿಮಾ ಚೆನ್ನಾಗಿ. ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಜನ ಕನೆಕ್ಟೇ ಆಗಲ್ವಲ್ಲ. ಸೊ ಅದನ್ನೇನೋ ಇರುತ್ತೆ ಅನ್ಕೊಂಡು ಇಲ್ಲೇನೋ ಬಂದು ಬೇರೆ ಹೇಳ್ತೀರಲ್ಲ. ನಿಮ್ಮ ಕೆರಿಯರ್ ಫಸ್ಟ್ ಸಿನಿಮಾನ ಮೇಡಮ್ ಪಾರ್ಟ್ 2 ಮಾಡ್ತಿರೋದು? Yeah, I think part 2 this is the first movie. ಅದೇ ಪಾರ್ಟ್ 2 ಈ ತರ. ಪಾರ್ಟ್ 2 ಸೆಕೆಂಡ್ ಇರಬೇಕು. ದೃಶ್ಯ ಮಾಡಿ ಅದು. ದೃಶ್ಯ 2 ನ ಮಾಡಿದ್ದೆ, ಬಟ್ ಪಾರ್ಟ್ 2 ಇದೆಯಲ್ಲ ಮಾಡಿದೀನಿ. ಸೊ ಯಾ, ಆಕ್ಟಿಂಗ್ ಮಾಡಿ ಸಿನಿಮಾ ಮರಿಬಾರ್ದು ಮೇಡಮ್. ಇಲ್ಲ, ಅದನ್ನಲ್ಲಿ ನಾಟ್ ಆಸ್ ಅ ಲೀಡ್ ಅಲ್ಲ. ಸೊ ದೃಶ್ಯ 2 ಹೌದು. ಅದೇ ಪಾರ್ಟ್ 2 ಸಿನಿಮಾಗಳಲ್ಲಿ ಈಗ ಕಂಟಿನ್ಯೂಸ್ ಇದ್ದರೆ ಗೆಲ್ಲುತ್ತೆ, ಆಮೇಲೆ ಸೇಮ್ ಕಾಂಬಿನೇಷನ್ ಇದ್ರೂ ಗೆಲ್ಲುತ್ತೆ. ಅದೇ ಡೈರೆಕ್ಟ್ರು ಅದೇ ಹೀರೋ, ಆ ಥರದ್ದು ಏನಾದರೂ ಒಂದು ಇರಬೇಕು, ಕನೆಕ್ಷನ್ ಇರಬೇಕು. ಇಲ್ಲ ತುಂಬ ಹೊಸೊಬ್ರು ಥರ ಮಾಡೋಕ್ಕೋದ್ರೆ ಸೋತೋಗ್ಬಿಡ್ತಾರೆ. ಆ ಮ್ಯಾಜಿಕ್ ಕ್ರಿಯೇಟ್ ಮಾಡಿರೋದು ಏನು ಅಂತಂದ್ರೆ, ನೀವು ಚಿಕ್ಕ ವಯಸ್ಸಿಂದನೂ ಸಿದ್ಲಿಂಗುನ ನೋಡಿದೀರಾ. ಅಂದ್ರೆ ಸಿದ್ಲಿಂಗು ಅವ್ರ ಅಪ್ಪ ಅಮ್ಮ ಕಳ್ಕೊಂಡಿರೋದನ್ನ ನೋಡಿದೀರಾ, ಅವ್ನ ನಂಬರ್ ಪ್ಲೇಟ್ ಕದಿಯೋದನ್ನ ನೋಡಿದೀರಾ, ಅವ್ನ ಫಸ್ಟ್ ಡ್ರಿಂಕು ಮತ್ತೆ ಅವ್ರ ಗೆಳೆತನ. ಸೊ ಪ್ರತಿಯೊಂದು ನೀವು ಟ್ರಾವೆಲ್ ಮಾಡಿದೀರಾ. ಸಿದ್ಲಿಂಗು ಹೆಂಗ್ ಟ್ರಾವೆಲ್ ಮಾಡಿದಾನೋ ಅಂತರ ನೀವು ಟ್ರಾವೆಲ್ ಮಾಡಿ, ಆಡಿಯನ್ಸು ಟ್ರಾವೆಲ್ ಮಾಡಿದಾರೆ. ಸೊ ಇವಾಗ ಸಿದ್ಲಿಂಗು ನೀವು ಹುಡುಗನಾಗಿ ನೋಡಿದ್ರಿ, ಈ ತರದೆಲ್ಲ ಅವನ ಮತ್ತೆ ಆಂಡಳಮ್ಮ ಒಡನಾಟ ಪ್ರತಿಯೊಂದು ನೋಡಿದೀರಾ, ಅವ್ನ ಚೇಷ್ಟೆಗಳನ್ನ ನೋಡಿದೀರಾ. ಇವಾಗ ಸಿದ್ಲಿಂಗು ಕಳ್ಕೊಂಡಾದ್ಮೇಲೆ ಮತ್ತೆ ಅವ್ನ ಲೈಫ್ ಏನಪ್ಪಾ ಆಗತ್ತೆ. ಇವಾಗ ನಾನು ಒಬ್ಬ ವ್ಯಕ್ತಿನ ಇಷ್ಟಪಟ್ರೆ ಅಯ್ಯೋ ಪಾಪ ಅಂತ ಹೇಳ್ತೀನಿ, ಅದಾದ್ಮೇಲೆ ಐ ವಿಶ್ ಓನ್ಲಿ ಗುಡ್ ಫಾರ್ ಹಿಮ್. ಸೊ ಅದೇ ತರ ಇಲ್ಲಿ ಸಿದ್ಲಿಂಗು ಯಾರ್ಯಾರು ಆ ಕ್ಯಾರೆಕ್ಟರ್ನ ಇಷ್ಟಪಟ್ಟಿದಾರೋ ದೇ ಓನ್ಲಿ ವಿಶ್ ಗುಡ್. ಸೊ ಆ ಫಿಲಮ್ ನೋಡಿದಾಗ ದೇ ಸೇ ಎಂತ ಇದ್ ನೋಡು, ಅವ್ನ್ ಮತ್ತೆ ಅವ್ನ ಲೈಫ್ನ ಸರಿ ಮಾಡ್ಕೊಂಡ ಅಂತಾನೂ ಹೇಳೋರಿದ್ದಾರೆ, ಯಾಕೆ ಹಿಂಗ್ ಮಾಡ್ಕೊಂಡ ಅಂತಾನೂ ಹೇಳ್ಬೋದಲ್ವಾ. ಸೊ ಎಲ್ಲಾ ರೀತಿನೂ ನೋಡ್ಬೋದು. ಸೊ ಇಟ್ ಇಸ್ ಜಸ್ಟ್ ಮೂವಿನಲ್ಲಿ ಏನು ಅಂತಂದ್ರೆ
ಆ ಜರ್ನಿನ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅವ್ನು 20s ನಲ್ಲಿ ಇದ್ದಾಗ ಹೇಗಿದ್ದ, ಅರ್ಲಿ 20s ನಲ್ಲಿ, ಲೇಟ್ 20s ನಲ್ಲಿ ಹಿಂಗಿದ್ದಾನೆ ಅಂತ ತೋರಿಸ್ತಾರೆ. ಇನ್ನು ವಿಜಯ್ ಪ್ರಸಾದ್ ಅವರ ಸಿನಿಮಾಗಳಲ್ಲಿ ಫೀಮೇಲ್ ಹೀರೋಯಿನ್ಸ್ಗೂ ತುಂಬ ವ್ಯಾಲ್ಯೂ ಇರುತ್ತೆ. ಇವತ್ತಿನೂ ರಮ್ಯಾ ಅವರ ಕ್ಯಾರೆಕ್ಟರ್ನ ನೆನೆಸ್ಕೊತಾರೆ ಜನ, ಆ ಥರ ಅವ್ರ ಸಿನಿಮಾಗಳಲ್ಲಿ ತುಂಬ ನೆನೆಸ್ಕೊತಾರೆ. ಇಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಅದೇ ಥರ ಒಂದು ನಿಮಗೆ ಆ್ಯಸ್ ಎ ಆರ್ಟಿಸ್ಟ್ ಆಗಿ ತುಂಬ ಚಾಲೆಂಜ್ ಸಿಗ್ತಾ ಈ ಸಿನಿಮಾದಲ್ಲಿ? ಚಾಲೆಂಜ್ ಅಂತೂ ಇದ್ದೇ ಇದೆ, ಬಿಕಾಸ್ ಸರ್ಗೆ ಒಪ್ಸೋದೇ ಸಖತ್ ಕಷ್ಟ. ಬಟ್ ನನ್ನ ಸ್ಕ್ರೀನ್ ಸ್ಪೇಸ್ ನಲ್ಲಿ ನನ್ಗೆ ಎಷ್ಟು ಕೊಟ್ಟಿಯಾರೋ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀನಿ ಅಂತ ನಾನು ಅನ್ಕೊಂಡಿದೀನಿ. ಬಟ್ ಆಸ್ ಅನ್ ಬೇಸರ ಏನಿಲ್ಲ ಸ್ಕ್ರೀನ್ ಸ್ಪೇಸ್ ಬಗ್ಗೆ. ಸೊ ಬೇಸಿಕ್ ಆಗಿ ಆರ್ಟಿಸ್ಟ್ ಗಳಿಗೆ ಯಾವಾಗ್ಲೂ ಒಂದಿರತ್ತೆ, ಇನ್ನ ಒಳ್ಳೆ ರೋಲ್ ಕೊಡ್ಬೇಕು, ಇನ್ನ ಮಾಡ್ಬೇಕು ಅಂದ್ರೆ ಆ ಹೀರೋ ಎಷ್ಟಿದಾನೋ ನಾನು ಅಷ್ಟೇ ಇರ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ದಿಸ್ ಫಿಲ್ಮ್ ಇಸ್ ಆಲ್ ಅಬೌಟ್ ಸಿದ್ಲಿಂಗು ಅಂಡ್ ಹಿಸ್ ಲೈಫ್ ಜರ್ನಿ. ಸೊ ನನ್ನ ಕ್ಯಾರೆಕ್ಟರ್ ಎಷ್ಟು ಇದಕ್ಕೆ ಸಪೋರ್ಟಿವ್ ಆಗಿ, ಎಷ್ಟು ಇದಕ್ಕೆ ಮೇನ್ ಪಿಲ್ಲರ್ ಆಗಿ ನಿಂತ್ಕೋಬಹುದು, ಅಷ್ಟು ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್. ವಿಜಯ್ ಪ್ರಸಾದ್ ಸರ್ ಸಿನಿಮಾದಲ್ಲಿ ಅದನ್ನ ಇವಾಗ ಚಿಕ್ಕ ಕ್ಯಾರೆಕ್ಟರ್ ಇದ್ರು ಅದಕ್ಕೆ ಜ್ಞಾಪಕದಲ್ಲಿ ಉಳಿಯತ್ತೆ. ಸೊ ಆ ತರ ಇದ್ದಾಗ ನನಗೆ ಚಿಕ್ಕದು ದೊಡ್ಡದು ಪಾತ್ರ ಆ ತರದ್ದು ಸಂಬಂಧ ಇರಲ್ಲ. ಸೊ ಒಟ್ನಲ್ಲಿ ಪಾತ್ರ ಅವ್ರು ಒಬ್ಬ ಆರ್ಟಿಸ್ಟ್ ನ ನೋಡಿ ಬರೆಯಲ್ಲ, ಅವರು ಬರದಾದ್ಮೇಲೆ ಒಬ್ಬ ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡ್ತಾರೆ. ಆ ತರ ನಮ್ಮ ವಿಜಯ್ ಪ್ರಸಾದ್ ಅವರು ಮುಂಚೆಯಿಂದನೂ ಹಂಗೆ ಮಾಡ್ಕೊಂಡ್ ಬಂದಿರೋದು. ಸೊ ಹಂಗಾಗಿ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಆ ತರದ್ದು ಲೆಕ್ಕ ಇರಲ್ಲ. ಚಿಕ್ಕ ಪಾತ್ರನೂ ಇಟ್ ಗಿವ್ಸ್ ಲಾಟ್ ಆಫ್ ಇಂಪ್ಯಾಕ್ಟ್. ಸೊ ಆ ತರದ್ರಲ್ಲಿ ನಮ್ದ್ರಲ್ಲಿ ಸುಮಾರಷ್ಟು ಜನ, ಪದ್ಮಜಾ ಮ್ಯಾಮ್ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಮತ್ತೆ ಇವ್ರು ಸೀತಾಕೋಟೆ ಅವ್ರದ್ದು ತುಂಬಾ ಚೆನ್ನಾಗಿದೆ. ಸೊ ಅದು ಎಲ್ಲಾರ್ಗು ಎವ್ರಿ ಒನ್ಸ್ ಇದು ತುಂಬಾ ಡೆಪ್ತ್ ಆಳವಾಗಿದೆ. ಸೊ ಅವಾಗ ನಿಮ್ಗೆ ಇಷ್ಟೇ ಇರ್ಬೇಕಾಗಿತ್ತು, ಅಷ್ಟೇ ಇರ್ಬೇಕು ಅಂತ ನಿಮ್ ನೋಡ್ತಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಅನ್ಸೋದು. ಸರ್, ಇನ್ನು ನೀವು ಸಿನಿಮಾ ಶುರು ಮಾಡಿದಾಗಿಂದಾನು ಒಂದು ಕ್ವಶನ್ ಎಲ್ಲ ನಿಮಗೆ ಕೇಳ್ತಾ ಇದ್ದಾರೆ, ಡಬಲ್ ಮೀನಿಂಗ್ ಬಗ್ಗೆ ಇರುತ್ತಾ, ಹೆಂಗೆ ಏನು ಅಂತ. ಅದಕ್ಕೆ ನೀವು ಉತ್ತರ ಕೊಟ್ಟಿದ್ದೀರಾ ನಿರ್ದೇಶಕರು ಮತ್ತು ನೀವು, ಇಲ್ಲ ಈ ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಇರಲ್ಲ ಅಂತ. ಆದರೆ ಡಬಲ್ ಮೀನಿಂಗ್ ಅದನ್ನು ಇಷ್ಟಪಡೋ ಜನನೂ ಇದ್ದಾರೆ, ಸಿದ್ಲಿಂಗುನಲ್ಲಿ ಇಷ್ಟನೂ ಪಟ್ಟಿದ್ದಾರೆ, ಆಡಿಯನ್ಸ್ ಎಂಜಾಯ್ ಮಾಡಿದ್ದಾರೆ. ಅವ್ರಿಗೆ ಈ ಸಿನಿಮಾ ನಿರಾಸೆ ಆಗಲ್ವಾ? ಹೆಂಗೆ? ಸಿದ್ಲಿಂಗು ನೋಡಿ ಇಷ್ಟಪಟ್ಟಿದ್ರು ಅಲ್ವಾ, ಈ ಸಿನಿಮಾ ಅಷ್ಟೇ ಇಷ್ಟಪಡ್ತೀರಾ? ಇದೆ ಇಲ್ಲ ಅಂತ ಹೇಳಲ್ಲ, ಬಟ್ ಅಷ್ಟೊಂದು ತೀರಾ ಇಲ್ಲ. ಅಂದ್ರೆ ನಿಮ್ಗೆ ಎಲ್ಲೋ ಮುಜುಗರ ತರಿಸೋ ಅಂತದ್ದು ಸನ್ನಿವೇಶಗಳು ಇರಲ್ಲ. ನಿಮಗ್ ಕಾಮಿಡಿ, ನಿಮಗ್ ನಗ್ಸಕ್ಕೆ ಸಿಕ್ಕಾವಡೆ ವಿಷಯ ಇದೆ. ಸೊ ಡಬಲ್ ಮೀನಿಂಗ್ ಡೈಲಾಗ್ಸ್ ಇದೆ, ಅದು ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಮಗ್ ಬಿಟ್ಟಿರೋದು. ಎಷ್ಟು ಬೇಕು ಅಷ್ಟಿದೆ ಅಂತ, ಎಷ್ಟು ಬೇಕೋ ಅಷ್ಟು. ಇವಾಗ ನಾವೇನ್ ಡೇ ಟು ಡೇ ಲೈಫ್ ಅಲ್ಲಿ ಬರೀ ಅದೇ ಮಾತಾಡ್ಕೊಂಡಿರಲ್ಲ, ಎಲ್ಲಿಗ್ ಬೇಕೋ ಅಲ್ಲಿಗೆ ಉಪಯೋಗಿಸ್ತೀವಿ. ನಾವ್ ಬರೀ ಗಂಡ್ ಮಕ್ಳಿದ್ದಾಗ ಒಂದಷ್ಟು ಮಾತಾಡ್ತೀವಿ, ಲೇಡೀಸ್ ಇದ್ದಾಗ ಒಂದ್ ಬೇರೆ ಏನೋ ತರ ಹೇಳಿರ್ತೀವಿ. ಸೊ ಅದು ನಾರ್ಮಲ್. ಸೊ 100% ಇರುತ್ತೆ, ತೀರಾ ಇರಲ್ಲ. ಇವ್ರು ಸಿನಿಮಾ ಡೈರೆಕ್ಟರ್ ಸಿನಿಮಾ ಅಂತಂದ್ರೆ ಡೈಲಾಗ್ಸ್ ಹೆವಿ ಇರುತ್ತೆ. ಒಂದು ಡೈಲಾಗ್ ಹೇಳಿ ನೋಡೋಣ, ಹೆಂಗೆ ಹೇಳ್ತೀರಾ ಅಂತ. ಕ್ಯಾರಿಯರ್ ಏನಿದು, 2 ಕ್ಯಾರಿಯರ್ ಕೊಟ್ಟಿದ್ದೀರಲ್ಲ. ಒಂದರಲ್ಲಿ ಮಟನ್ ಕೈಮಾ ಇದೆ, ಇನ್ನೊಂದರಲ್ಲಿ ಪುದೀನಾ ಬಾತ್ ಇದೆ. ನೀವು ವೆಜ್ ಆಗಿದ್ರೆ ಪುದೀನಾ ಬಾತ್ ತಿನ್ನಿ, ನಾನ್ ವೆಜ್ ಆಗಿದ್ರೆ ಕೈಮಾ ಮಾಡ್ತೀನಿ. ಇದು ಚಿಕ್ಕ ಡೈಲಾಗು ಇದ್ರೆ ತುಂಬಾ ಇದೆ ಇದರಲ್ಲಿ, ಸಖತ್ ಮಾತುಗಳಿದಾವೆ. ಅಂಡ್ ಇದು ತಮಾಷೆ ಅನ್ನೋದನ್ನ ಹೊರತುಪಡಿಸಿದ್ರೆ ನಾವು ತುಂಬಾ ಡೀಪ್ ಆಗಿ ನಮ್ಮ ಮನಸ್ಸಿಗೆ ನಾಟುವಂತ ಒಂದಷ್ಟು ಮಾತುಗಳಿರ್ತವೆ. ಇವರು ತಮಾಷೆ ವಿಷಯದಲ್ಲೂ ಸೀರಿಯಸ್ ಆಗಿರೋ ವಿಷಯ ಹೇಳಿಸ್ತಾರೆ ನಮ್ಮ ಡೈರೆಕ್ಟರ್ಸ್. ಅದೊಂದು ಪಾಸಿಟಿವ್ ಇದೆ, ಮಜವಾಗಿ ಇರುತ್ತೆ. ಪ್ರತಿ ಒಂದು ಸೀನ್ ನೋಡ್ತಿದ್ದಾಗಲೂ ತುಂಬಾ ಕನೆಕ್ಟ್ ಆಗ್ತೀವಿ ಸಿನಿಮಾಲಿ. ಯಾಕಂದ್ರೆ ಕಾಮನ್ ಮ್ಯಾನ್ ಕತೆ ಇದು. ಸಿದ್ಲಿಂಗು ಒಬ್ಬ ಕಾಮನ್ ಮ್ಯಾನ್, ನಮ್ಮ ಮಧ್ಯ ಇರೋಂಥ ಒಬ್ಬನ ವಿಷಯನ ಸಿನಿಮಾ ಆಗಿ ಮಾಡಿರೋದು. ಸೊ ಆ ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕೆ, ವೆಜ್ ತಿಂತೀರಾ ನಾನ್ ವೆಜ್ ತಿಂತೀರಾ? ನಾನು ಎರಡೂ ತಿಂತೀನಿ, ನಾನ್ ವೆಜ್ ಜಾಸ್ತಿ. ನೀವು ಮೇಡಮ್ ಜಸ್ಟ್ ರೆಡಿ ಮಾಡ್ಕೊಡೋದ ನೀವು? ವೆಜ್ ಆರು ತಿನ್ಕೋ, ನಾನ್ ವೆಜ್ ಆರು ತಿನ್ಕೋ ಗುರು ನೀನು ಅಂತ? ಇಲ್ಲ ಪ್ರಿಫರಬ್ಲಿ ವೆಜ್ ಜಾಸ್ತಿ. ಇವಾಗ ಸಮ್ಮರ್ ಟೈಮ್ ಸ್ಟಾರ್ಟ್ ಆಗಿರೋದ್ರಿಂದ ಐ ಕೀಪ್ ಮೈ ಸೆಲ್ಫ್ ವೆಜ್ ಜಾಸ್ತಿ. ಓಕೆ. ಸಿನಿಮಾದಲ್ಲಿ ಎಷ್ಟು ಸಾಂಗು? 2 ಸಾಂಗ್ ಇದೆಯಾ, 3 ಸಾಂಗ್ ಇದೆಯಾ? ಟೋಟಲ್ 3 ಸಾಂಗ್ ಇದೆ. ಅದರಲ್ಲಿ 2 ಆಲ್ರೆಡಿ ರಿಲೀಸ್ ಆಗಿದೆ, ಒಂದು ಸಿನಿಮಾದಲ್ಲೇ ಇರುತ್ತೆ. ಈಗ ಚುರ್ಮುರಿ ತಿನ್ಕೊಂಡು ಅಂತ ಒಂದು ಸಾಂಗ್ ಇದೆ, ಅದು ಡಾನ್ಸ್ ನಂಬರು. ಇನ್ನೊಂದು ಕಥೆಯೊಂದು ಕಾಡಿದೆ, ಅದು ಮೆಲೋಡಿ ಟ್ರ್ಯಾಕ್. ಸೊ 2 ತುಂಬಾ ಚೆನ್ನಾಗಿದೆ ಹಾಡು. ಅಂಡ್ ಇನ್ನೊಂದು ಹಾಡು ಥಿಯೇಟರ್ ಕೇಳಿದ ತಕ್ಷಣ 100% ನಮ್ಗೆ ರೋಮಾಂಚನ ಆಗತ್ತೆ, ಅಷ್ಟು ಚೆನ್ನಾಗಿದೆ ಅದು. ಥಿಯೇಟ್ರಲ್ಲೇ ನೋಡ್ಬೇಕು. ಸರ್, ಕೆಲವು ಸಿನಿಮಾಗಳು ನಾವು ಮಾಡಬೇಕಾದ್ರೆ ಅಥವಾ ಸಿನಿಮಾ ರಿಲೀಸ್ ಆದಾಗ ನೋಡಿದಾಗ ಒಂಥರ ಕಾಣುತ್ತೆ,
ಒಂದಷ್ಟು ವರ್ಷ ಬಿಟ್ಟು ನೋಡಿದಾಗ ಬೇರೆನೇ ಥರ ಕಾಣುತ್ತೆ. ಸಿದ್ಲಿಂಗೂ ಅದೇ ಥರ ಸಿನಿಮಾ ಅಂತ ನನಗೇನೋ ಅನಿಸುತ್ತೆ. ನಿಮಗೆ ಈ ಸಿನಿಮಾ ಶುರು ಮಾಡಬೇಕಾದ್ರೆ ಅಥವಾ ಸಿದ್ಲಿಂಗು ಎಲ್ಲ ಕಂಪ್ಲೀಟ್ ಆಗಿ ತುಂಬ ವರ್ಷ ಆದಮೇಲೆ ಸುಮ್ಮನೆ ನೋಡಿದಾಗ ಹೆಂಗೆ ಕಾಣ್ತು ಸಿದ್ಲಿಂಗು? ನನಗೆ ಸಕ್ಕತ್ ಇಷ್ಟ, ಅವಾಗಿಂದನೂ ಇಷ್ಟ ನನಗೆ ಸಿದ್ಲಿಂಗು. ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ರೀತಿ ಸಿನಿಮಾ ಅದು, ಪ್ಯಾಟ್ರನ್ನೇ ಚೇಂಜ್ ಮಾಡಿ ಮಾಡಿದಂಥ ಸಿನಿಮಾ. ಸೊ ಅದಾದ ನಂತರ ಸಾಕಷ್ಟು ಸಿನಿಮಾಗಳು ಬಂದು ಅದೇ ಥರದ್ದು. ಸೊ ನನ್ಗೆ ಅದು ಜ್ಞಾಪಕ ಆಗತ್ತೆ. ಒಂದು ನಮ್ಮ ಸಿನಿಮಾಯಿಂದ ಒಂದು ಜಾನ್ರಾ ಚೇಂಜ್ ಆಯ್ತು ಇಂಡಸ್ಟ್ರಿಯಲ್ಲಿ ಅನ್ನೋದು ನನಗೆ ಖುಷಿ ಇದೆ. ಈಗ ರೀಸೆಂಟ್ ಆಗಿ ಮೊನ್ನೆನೂ ನೋಡ್ತಾ ಇದ್ದೆ ಸಿನಿಮಾ, ಮೊನ್ನೆನೂ ಅಷ್ಟೇ ನಕ್ಕಿದೀವಿ, ಅಷ್ಟೇ ಹತ್ತಿದೀವಿ, ಅಷ್ಟೇ ಖುಷಿ ಕೂಡ ಪಟ್ಟಿದ್ದೇವೆ. ಅದೇ ತರ ಇದೆ ನನಗೆ. ಐ ಥಿಂಕ್ ಏನು ಅಂತಂದ್ರೆ ಸಿದ್ಲಿಂಗು ಯಾವ ತರ ಫಿಲ್ಮ್ ಅಂತಂದ್ರೆ ಬೇಜಾರಾಗ್ತಾ ಇದೆ, ಮತ್ತೆ ಮತ್ತೆ ನೋಡಿದ್ರು ನಮ್ಗೆ ಬೇಜಾರಾಗಲ್ಲ. ಎಲ್ಲೋ ಒಂದ್ ಕಡೆ ಇಲ್ಲ ನೈಸ್. ಸೊ ಟಿವಿನಲ್ಲಿ ಬರ್ತಾ ಇದ್ರು ಸರಿ, ಇಲ್ಲ ಅಂದ್ರೆ ಯಾವ್ದಾದ್ರು ಹಳೆ ಫಿಲ್ಮ್ ನೋಡೋಣ ಅಂತ ಅಂದಾಗ ಈ ಫಿಲ್ಮ್ ಮತ್ತೆ ನೋಡಿದಾಗ್ಲೂ ನಮ್ಗೇನ್ ಬೇಜಾರಾಗಲ್ಲ, ಬಿಕಾಸ್ ಇಟ್ ಲುಕ್ಸ್ ವೆರಿ ಫ್ರೆಶ್. ಸೊ ಅದೇ ಒಂದು ಫ್ರೆಶ್ನೆಸ್ ನ ಈ ಒಂದು ಚಾಮ್ ಇಟ್ಕೊಂಡು ಒಂದ್ ಮತ್ತೆ ಸಿದ್ಲಿಂಗು 2 ಮಾಡಿದ್ವಿ. ಸರ್ ಡೈರೆಕ್ಟರ್ ಸಿನಿಮಾ ಅಂದ್ರೆ ದತ್ತಣ್ಣ ಅವರು ಇರ್ತಾರೆ ಮ್ಯಾಕ್ಸಿಮಮ್, ಇಲ್ಲಿದಾರ ಸರ್? ಇಲ್ಲ, ದತ್ತಣ್ಣ ಅವರಿಲ್ಲ ಇದರಲ್ಲಿ. ಸುಮನ್ ರಂಗನಾಥ್ ಮೇಡಮ್ ಇದ್ದಾರೆ, ಆಂಟನಿ ಕಮಲ್ ಅವರಿದ್ದಾರೆ, ಮಂಜುನಾಥ್ ಹೆಗಡೆ ಅವರು, ಪದ್ಮಜರಾವ್ ಅವರು, ಮತ್ತೆ ಸೀತಾಕೋಟೆ ಅವರು, ಬಿ ಸುರೇಶ್ ಅವರು, ನಾನು ಸೋನು. ಸೊ ಎಷ್ಟು ಚೆನ್ನಾಗಿದ್ದೀವಿ. ಜೊತೆಗೆ ಹೊಸ ಪರಿಚಯ ಮಂಜು ಅಂತ ಆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಯಾನೆ. ಮತ್ತೆ ಸ್ನಿಗ್ಧ ಅಂತ ಹೇಳಿ ಒಂದು ಹುಡುಗಿ ಇದ್ರಲ್ಲಿ ಮಾಡ್ಯಾಳ, ಹುಡುಗಿ ರಾಜ್ ಶೆಟ್ಟಿ ಸಿನಿಮಾ ಅಂತಲ್ಲ ಒಂದು, ಟೋಬಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ಯ ಆ ಮಗಳು. ಸಿದ್ಲಿಂಗ್ ಮಾಡ್ಬೇಕಾರೆ ಅದು ಒಂದು ಬಿಗಿನಿಂಗ್ ಡೇಸು ನಿಮ್ಮದು ಕೆರಿಯರಲ್ಲೇ ಬಂದಿದ್ದು. ಆಲ್ರೆಡಿ ಸಿನಿಮಾ ಮಾಡಿದ್ರಿ, ಬಟ್ ಆ ಸ್ಟೇಜಲ್ಲಿ ಬಂದಿದ್ದು. ಆವಾಗ ಸಿದ್ಲಿಂಗನ್ನು ಆ್ಯಸ್ ಎ ಕ್ಯಾರೆಕ್ಟರಾಗಿ ಅಪ್ರೋಚ್ ಮಾಡೋಕ್ಕೂ, ನೀವು ಆ್ಯಕ್ಟಿಂಗ್ ಮಾಡೋಕ್ಕೂ, ಅರ್ಥ ಮಾಡ್ಕೊಂಡಿಲ್ಲ ಮಾಡೋಕ್ಕೂ ಇವಾಗ ಸ್ವಲ್ಪ ದೂರ ಬಂದಿದ್ದೀರಾ ನೀವು ಆ್ಯಕ್ಟಿಂಗ್ ವೈಸು. ತುಂಬ ಸಿನಿಮಾ ಮಾಡಿದ್ದೀರಾ, ನೋಡಿದ್ದೀರಾ, ಕಲ್ತಿದ್ದೀರಾ. ಇವಾಗ ಮಾಡೋಕ್ಕೂ ಹೆಂಗೆ ಅನ್ನಿಸ್ತು ಸರ್? ಅದಕ್ಕಿಂತ ಇದರಲ್ಲಿ ಸ್ವಲ್ಪ ತಿಳ್ಕೊಂಡು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ತಾಯ್ತಾ? ಅಂದರೆ ಸೇಮ್ ನನಗೆ, ಯಾಕಂದರೆ ಡೈರೆಕ್ಟ್ರ್ ಹೆಂಗೆ ಮಾಡಿಸ್ತಾರೋ ಹಂಗೇನೆ. ಈ ವಿಜಯ್ ಪ್ರಸಾದ್ ಸರ್ ಹೆಂಗೆ ಅಂದರೆ ಅವ್ರಿಗೆ ಇಷ್ಟೇ ಮಾಡಬೇಕು, ಇದ್ರ ಮೇಲೂ ಮಾಡಂಗಿಲ್ಲ, ಅದು ಕಮ್ಮಿನೂ ಮಾಡಂಗಿಲ್ಲ, ಇಷ್ಟೇ ಇರಬೇಕು. ಸಿದ್ಲಿಂಗು ಭಾರಿ ಕಷ್ಟ ಆಗಿತ್ತು ನನಗೆ ಸ್ಟಾರ್ಟಿಂಗು. ಬಿಕಾಸ್ ಆ ಥರ ನಾನು ಯಾವತ್ತೂ ಆ್ಯಕ್ಟ್ ಮಾಡಿರಲಿಲ್ಲ. ಅಂದರೆ ನಾನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡು ಬಂದವನು ಅಲ್ವಲ್ಲ, ನಾನು ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿಲ್ಲ. ಸೊ ನನಗೆ ನಾರ್ಮಲ್ ಆಗಿ ಹೆಂಗೆ ಅನ್ಸುತ್ತೋ ಅದೇ ಥರ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು. ಸೊ ಇದ್ರಲ್ಲಿ ಸ್ವಲ್ಪ ಕಷ್ಟ ಆಯಿತು ಪಾರ್ಟ್ 1 ಮಾಡುವಾಗ. ಬಟ್ ಅದಾದ್ಮೇಲೆ ಗೊತ್ತಾಗೋಯ್ತಲ್ಲ ಇವ್ರ ಕೆಲಸ ತಗೊಳ್ಳೋ ರೀತಿ. ಸೊ ನಾನು ಏನೇ ಪ್ರಯತ್ನ ಪಟ್ಟರು, ಏನೇ ಸರ್ಕಸ್ ತೊಡೆದು, ಎಷ್ಟೇ ರಿಹರ್ಸಲ್ ಮಾಡಿದ್ರು, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡೋದು. ಸೊ ಬ್ಲ್ಯಾಂಕ್ ಆಗಿ ಹೋಗ್ತಿದೆ, ಈಸಿ ಇತ್ತು ನನಗೆ. ಓಕೆ, ಪಾರ್ಟ್ 1ಅಲ್ಲಾಗಲಿ 2ಅಲ್ಲಾಗಲಿ ಆ ಥರ ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ, ನಂಗೆ ಇಷ್ಟೇ ಬೇಕು ಅಂತ ಅವ್ರು ಹಠ ಮಾಡಿದ್ದು, ನೀವು ತುಂಬ ಅದನ್ನ ಕೊಡಕ್ಕೆ ಒದ್ದಾಡಿದ್ದು ಅಥವಾ ಆ ಥರದ್ದು ಯಾವ್ದು? ಪ್ರತಿ ಶಾರ್ಟಲ್ಲೂ ಹಂಗೆ ಮಾಡ್ತಾರೆ ಅವರು, ಇಂಥದ್ದೇ ಅಂತಲ್ಲ. ಬಟ್ ನನಗೆ ಪಾರ್ಟ್ 1ಅಲ್ಲಿ ಒಂದು ಸೀನ್ ಇದೆ. ಆವಾಗ ನಾನು, ಅಸಾದುಲ್ಲಾ ಬೇಗ್ ಅವರು, ರಮ್ಯಾ ಅವರು ತಲ್ಕಾಡಲ್ಗೆ ಹೋಗಿರ್ತೀವಿ, ನದಿಯಲ್ಲಿ ನಿಂತಿರ್ತೀವಿ. ಅವಾಗ ಕೇಳ್ತೀನಿ, ಅಲ್ಲ ಅವ್ರು ಕೇಳ್ತಾರೆ, ಯಾಕೆ ತಲ್ಕಾಡ್ಗೆ ಕರ್ಕೊಂಡ್ಬಂದಿದ್ದೆ ನೀನು ಅಂತ. ನಮ್ಮ ತಂದೆ ತಾಯಿ ಕೊಚ್ಕೊಂಡು ಹೋಗಿದ್ದಿದ್ದೆ ನದಿಲಲ್ವಾ, ಅದಕ್ಕೆ ಬಂದೆ. ಹೆಣ್ಮಕ್ಳು ಮುಂದೆ ಕಣ್ಣೀರು ಹಾಕ್ಬೇಕಂತೆ, 1 ನಿಮಿಷ ರೀ ಅಂದ್ಬಿಟ್ಟು ಮುಳುಗ್ಬಿಡ್ತೀನಿ ನೀರೊಳಗೆ, ಮುಳುಗ್ಬಿಟ್ಟು ಎದೊಳ್ತೀನಿ. ಆ ಸೀನ್ ಮಾಡೋವಾಗ ಏನಾಗಿತ್ತು, ಅದು ಅದೇನೋ ಗೊತ್ತಿಲ್ಲ, ಒಳಗಡೆ ಹುಳಗಳ ಥರ ಇತ್ತು. ನನಗೆ ಅಲ್ಲಿ ಇಳ್ದವ್ರು ಎಲ್ರಿಗೂ ಸಿಕ್ಕಾಪಡೆ ನೆವೆ ಶುರು ಆಗೋಗಿತ್ತು. ನಮ್ಗಲ್ಲಿ ನೆವೆಲ್ಲಿ ಆ್ಯಕ್ಟಿಂಗ್ ಮಾಡೋದು ಅದು ಭಾರಿ ಹಿಂಸೆ. ಬಟ್ ಅಲ್ಲೂ ನಮ್ಮ ಡೈರೆಕ್ಟ್ರು ಬಿಟ್ಟಿಲ್ಲ, 16-17 ಟೇಕ್ ಆಲ್ಮೋಸ್ಟ್ ತಗೊಂಡಿದ್ದು. ಇಷ್ಟು ಹೇಳೋದಕ್ಕೆ ಆಗ್ತಾ ಇಲ್ಲ ನನಗಲ್ಲಿ, ಯಾಕಂದ್ರೆ ಅಷ್ಟೊಂದು ತುರ್ಕೆ ಶುರು ಆಗೋಗಿದೆ, ಆಗ್ತಿಲ್ಲ. ಅಪ್ಪ ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲೇ ಒಂದು ಹಾಸ್ಪಿಟ್ಲು ಅಲ್ಲಿ ರೆಡಿ ಇತ್ತು. ಅಲ್ಲಿ ಹೋದ ತಕ್ಷಣ ನೀರಿಗೆ ಇಳ್ದಿದ್ರ ಬನ್ನಿ ಇಂಜೆಕ್ಷನ್ ರೆಡಿ ಇದ್ರು ಅವ್ರದ್ದು ಆತರ ಅಲ್ಗೋಗಿ ಇಂಜೆಕ್ಷನ್ ತಗೊಂಡು ಬಂದ್ವಿ ಎಲ್ಲಾರು. ಆಮೇಲೆ ಸರಿ ಹೋಯ್ತು. ಅದೊಂದು ಸೀನ್ ಇವತ್ತಿಗೂ ಜ್ಞಾಪಕ ಇರೋದು ನಂಗೆ. ನಿಮಗೆ ಮೇಡಮ್ ಆ ಥರದ್ದು ಏನಾದರೂ ಅನಿಸ್ತಾ ಈ ಸಿನಿಮಾದಲ್ಲಿ? ಅದೇ ಡೈರೆಕ್ಟ್ರು ರಿಯಲಿಸ್ಟಿಕ್ ಡೈರೆಕ್ಟ್ರು ಇವರು, ಈಗ ಸೂರಿ ಸರ್ ಆಗಲಿ, ಈ ಥರದ್ದು ಕೆಲವೊಬ್ರು ಡೈರೆಕ್ಟರ್ಗಳಿದ್ದಾರೆ, ಗುರುಪ್ರಸಾದ್ ಸರ್, ಇವರೆಲ್ಲ ತುಂಬ ರಿಯಲಿಸ್ಟಿಕ್ಕಾಗಿ ಆ್ಯಕ್ಟಿಂಗ್ನ ಬೇಕು ಅಂತ ಇದು ಮಾಡ್ತಾರಲ್ಲ, ಅವಾಗ ನಿಮಗೆ ಅದೇ ಚೂರು ಜಾಸ್ತಿ ಮಾಡೋಂಗಿಲ್ಲ, ಚೂರು ಕಮ್ಮಿ ಮಾಡೋಂಗಿಲ್ಲ, ಇಷ್ಟೇ ಬೇಕು ಅಂತ ಹಠ ಮಾಡಿ ಆ ಥರದ್ದು ಸೀನು ಅಂದರೆ ತುಂಬ ಟೇಕ್ ಆಗಿದ್ದು ಅಥವಾ? ಐ ಥಿಂಕ್ ಫಸ್ಟ್ ಡೇ ಸೈಕಲ್ ಹೊಡೆದೆ, ಫಸ್ಟ್ 2 days ಸೈಕಲ್ ಹೊಡೆದೆ. ಅದಾದಮೇಲೆ ಗೊತ್ತಾಗೋಗುತ್ತೆ, ಓಕೆ ಇವ್ರಿಗಿಷ್ಟೇ ಬೇಕು, ಇವ್ರಿಗಿಷ್ಟೇ ಇದು ಮಾಡಬೇಕು ಅಂತ. ಆಮೇಲೆ ಅವರು ನಮ್ಮ ವೇವ್ ಲೆಂತ್ ಅರ್ಥ ಮಾಡ್ಕೋತಾರೆ, ಓಕೆ ಈ ಹುಡುಗಿಗೆ ಈ ಥರ ಹೇಳಿದ್ರೆ ಗೊತ್ತಾಗತ್ತೆ ಅಂತ. ಸೊ ನನಗೆ ಅಷ್ಟು ತುಂಬ ಕಷ್ಟ ಆಯಿತು ಅನ್ನೋದು ಗೊತ್ತಿಲ್ಲ, ಬಟ್ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಇವರು ಅಂತೂ ಒಂದೇ ಟೇಕ್ಗೆ
ಓಕೆ ಅಂತ ಹೇಳಲ್ಲ. ಸೊ ಅವ್ರು ಯಾವಾಗ ಓಕೆ ಅಂತಾರೋ ಸೊ ಜಸ್ಟ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಸೊ ನನ್ ಒಂದ್ ಶಾರ್ಟ್ ನಲ್ಲೂ ಬೇರೆ ಬೇರೆ ತರ ಕೊಡ್ತಾ ಹೋಗ್ತಾ ಇದ್ದೆ. ಸೊ ಇಟ್ ಇಸ್ ನಾಟ್ ಲೈಕ್ ನಾವೇ ಒಂದ್ ಸ್ವಲ್ಪ ಮ್ಯಾನರಿಸಮ್ ಚೇಂಜ್ ಮಾಡ್ತಾ ಇದ್ವಿ, ಇಲ್ಲಾಂದ್ರೆ ಪ್ರಾಪರ್ಟಿ ಇಲ್ಲಿ ಇರೋದು ಅಲ್ಲಿ ಮಾಡೋಣ, ಇದ್ ಮಾಡೋಣ. ಸೊ ಎಲ್ಲೋ ಒಂದ್ ಕಡೆ ಅದು ಟೈಮ್ ತಗೊಂಡಷ್ಟು ಆ ಇಂಪ್ರೂವೈಸೇಷನ್ ಆದಷ್ಟು ಆ ಡೆಪ್ತ್ ಸಿಗ್ತಾ ಹೋಗ್ತಾ ಇತ್ತು. ಸೊ ಇನ್ಫ್ಯಾಕ್ಟ್ ನನ್ನ ಮೊದಲನೇ ಡೇ ಶೂಟ್, ಸೊ he was not at all satisfied. ಒಂದೇನೋ ಒಂದು ನನ್ನ ಜಡೆ ಆಗಿರ್ಬೋದು ಇಲ್ಲ ಬಿಂದಿ ಆಗಿರ್ಬೋದು, ಸಮಥಿಂಗ್ he ಲೈಕ್ ಏನೋ ಬೇಕು, ಇನ್ನ ಏನೋ ಬೇಕು ಅಂತ. ಅದು 2-3 ಡೇಸ್ ಆದ್ಮೇಲೆ he got fixed. ಸೊ ಆ ಥರ ನನಗೂ ಟೈಮ್ ಬೇಕಾಗತ್ತೆ. ಒಂದೊಂದ್ಸತಿ ಒಂದು ಟೀಮ್ಗೆ ಹೋಗಿ ಸೇರಿದಾಗ ಅವ್ರಿಗೂ ಹಾಗೆ ಟೈಮ್ ಬೇಕಾಗಿತ್ತು. ಸೊ ಐ ಥಿಂಕ್ ಇವಾಗ ಕುತ್ಕೊಂಡು ನೋಡಿದ್ರೆ ಅದೆಲ್ಲ ಏನೋ ನಮ್ಗೆ ಜ್ಞಾಪಕ ಬರಲ್ಲ. ಆ್ಯಕ್ಚುಲಿ ಪ್ರಾಡಕ್ಟ್ ನೋಡಿದಾಗ ದಿಸ್ ಹಸ್ ಕಮ್ ಔಟ್ ವೆರಿ ಗುಡ್ ಅಂತ ಅನ್ಸುತ್ತೆ. ಸೊ ನನಗೆ ಅಷ್ಟೊಂದು ಟೇಕ್ ಅಂತೂ ತಗೊಂಡಿದ್ದೀನಿ, 20 ಟೇಕೆಲ್ಲ ತಗೊಂಡಿದ್ದೀವಿಲ್ಲ ಅಂತಲ್ಲ. ಬಟ್ ಯಾವುದು ನಾನು ಅಯ್ಯೋ ತಗೊಂಬಿಟ್ಟೆ ಅಂತ ನನಗೂ ಏನೋ ಅನ್ಸಿಲ್ಲ. ಬಿಕಾಸ್ ಮುಂಚೆ ಅನ್ಸೋದು ಜಾಸ್ತಿ ಟೇಕ್ ತಗೊಂಡಷ್ಟು ಐ ಟು ಬಿಕಮ್ ಕಾನ್ಶಿಯಸ್. ಅಯ್ಯೋ ನಾನು ಸರಿಯಾಗಿ ಆಕ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂತ. ಬಟ್ ಅವ್ರೂ ಮಾಡ್ತಾ ಇದ್ದಾರೆ, ಅವ್ರೂ ಅಷ್ಟೇ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ನೋ ಸಮಥಿಂಗ್ ಇಸ್ ದೇರ್ ಇನ್ ಮೀ. ಅದು ಹೊರಗಡೆ ತಗೊಂಬರೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ನಾನು ಅದಕ್ಕೆ ಸಾಥ್ ಕೊಡ್ಬೇಕು ಅಂತ. ಅದು ನನ್ಗೆ ಅರ್ಥ ಆದಾದ್ಮೇಲೆ ಇವಾಗ ಎಷ್ಟೇ ಟೇಕ್ ಆ ಟೇಕ್ ನಂಬರ್ಗಳನ್ನ ನೋಡೋದಕ್ಕೆ ಹೋಗಲ್ಲ, ಅದು ನನ್ನ ಮನ್ಸಿನಲ್ಲೇ ಇರಲ್ಲ. ನನ್ಗೇನು ಅಂತಂದ್ರೆ ಇವಾಗ ಐ ಹ್ಯಾವ್ ಟು ಗಿವ್ ದಿ ಬೆಸ್ಟ್. ಸೊ ಕೆಲವೊಂದ್ಸತಿ ಹಿಂಗಾಗಿರತ್ತೆ ಅಂತಂದ್ರೆ ನಮ್ ಕಡೆಯಿಂದ ಪ್ರಾಬ್ಲಮ್ ಆಗಿರ್ಲಿಲ್ಲ ಅಂದ್ರೂ ಒಂದ್ಸತಿ ಲೈಟಿಂಗ್ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲಾಂದ್ರೆ ಅದೇ ನೀವಿಬ್ರು ಟೇಕ್ ಬಗ್ಗೆ ಹೇಳ್ತಾ ಇದ್ದಾಗ ಒಂದು ನೆನಪಾಯ್ತು. ಇವರು ವಿಜಯ್ ಸೇತುಪತಿನೂ ಅದು ಹುಡುಗಿ ಕ್ಯಾರೆಕ್ಟರ್ ಹಾಕೊಂಡು ಒಂದು ಸಿನಿಮಾ ಮಾಡಿದಾರೆ, ಹೆಸರು ಮರ್ತೋಯ್ತು ನನಗೆ, ಅದು ಸೂಪರ್ ಡಿಲಕ್ಸ್, ಸಾರಿ ಮರ್ತೋಯ್ತು. ಅದ್ರದ್ದು ಇಂಟರ್ವ್ಯೂ ನೋಡ್ಬೇಕಾದ್ರೂ ಹಂಗೆ ಅಂದಿದ್ದೆ, ಅಂದರೆ ನೀನು ಎಷ್ಟಾದ್ರು ಟೇಕ್ ತಗೋ, ಸ್ಕ್ರೀನ್ ಇದು ಥಿಯೇಟ್ರಲ್ಲಿ ಬಂದವನ್ಗೆ ನೀನು ಹಿಂದೆ ಎಷ್ಟು ಎಫರ್ಟ್ ಪಟ್ಟಿದ್ದೀವಿ ಏನು ಗೊತ್ತಾಗಲ್ಲ, ಅದು ಮಾತ್ರ ಗೊತ್ತಾಗುತ್ತೆ. ಹಿಂದೆ ನೀನು ಏನಾರು ಮಾಡ್ಕೋ, ಎಷ್ಟಾದ್ರು ಟೇಕ್ ತಗೋ, ಅದು ಮ್ಯಾಟ್ರ್ ಆಗಲ್ಲ ಅನ್ನೋ ಥರ. ಕರೆಕ್ಟ್. ಸೂಪರ್ ಸರ್. ಈಗ ಸಿನಿಮಾ ಪ್ರೇಮಿಗಳ ದಿನಕ್ಕೆ ರಿಲೀಸ್ ಆಗ್ತಾ ಇದೆ. ತುಂಬಾ ಸ್ಪೆಷಲ್ ಆಗಿ ನಾವು ಪ್ಲಾನ್ ಮಾಡಲಿಲ್ಲ ಸರ್. ಮದುವೆ ಆದಮೇಲೆ ಆ್ಯಕ್ಚುಲಿ ಬೇರೆ ಹುಡುಗಿರಿಗೆ ಬೇರೆಯವ್ರಿಗೆಲ್ಲ ಗಿಫ್ಟ್ ಕೊಡೋಂಗಿಲ್ಲ, ಬಟ್ ನೀವು ಗಿಫ್ಟ್ ಕೊಡ್ತಾ ಇದ್ದೀರಾ ಪ್ರೇಮಿಗಳ ದಿನಕ್ಕೆ ಸಿನಿಮಾನ. ಎಲ್ಲ ಹುಡುಗಿರಿಗೂ ಗಿಫ್ಟ್ ಕೊಡ್ತಾ ಇದ್ದೀನಿ. ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾ ಇದ್ದಾರೆ. ಇರ್ಲಿ, ಯಾವ ಟೈಮಲ್ಲಿ ಯಾರು ಬೇಕಾದ್ರೂ ಗಿಫ್ಟ್ ಕೊಡ್ಬೋದು, ಸೊ ತೊಂದರೆ ಇಲ್ಲ. ಖುಷಿ ಹಂಚ್ಕೊಳ್ಳೋ ವಿಷಯ ಅಲ್ವಾ, ಸೊ ಕೊಡ್ತಾ ಇರ್ಬೋದು. ಆ್ಯಂಡ್ ಈ ಸಿನಿಮಾ ನಾವು ಲವರ್ಸ್ ಡೇಗೆನೆ ರಿಲೀಸ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ನಮಗೆ. ನಾವು ನವೆಂಬರ್ ಅಂದ್ಕೊಂಡಿದ್ವಿ, ಬಟ್ ನಮ್ಮ ಕೆಲಸಗಳಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇಟ್ ಯಾವುದಿದೆ ಅಂತ ಹುಡುಕಿದಾಗ 14th ಫೆಬ್ರವರಿ ಚೆನ್ನಾಗಿದೆ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿ, ಇದು ಡಿಸೈಡ್ ಆಗಿದ್ದು ಒಂದು ತಿಂಗಳಲ್ಲೇ ರಿಲೀಸ್ ಮಾಡಬೇಕು 14ನೇ ತಾರೀಕು ಅಂದ್ಬಿಟ್ಟು ಅವಾಗ ಇಮಿಡಿಯೇಟಾಗಿ ಎಲ್ಲ ಕೆಲಸಗಳು ಸಖತ್ ಫಾಸ್ಟಾಗಿ ಮಾಡಿ ರಿಲೀಸ್ ಮಾಡ್ತಾ ಇರೋದು. ಸೊ 14ನೇ ತಾರೀಕು ಬರೀ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ, ಗಂಡ ಹೆಂಡತಿ, ಅಪ್ಪ ಅಮ್ಮನ, ಫ್ರೆಂಡ್ಸ್ನ ಎಲ್ಲರನ್ನೂ ಕರ್ಕೊಂಬಂದು ಸಿನಿಮಾ ನೋಡಿ. ಮೇಡಮ್ ನೀವು ಸಿದ್ಲಿಂಗು ಯಾರು ಅವ್ರ ಜರ್ನಿನ ಇಷ್ಟಪಟ್ಟಿದ್ದೀರೋ ಅವ್ರಿಗೆ ನಿಜವಾಗ್ಲೂ ಇನ್ನಷ್ಟು ಖುಷಿ ಕೊಡುತ್ತೆ, ಇನ್ನಷ್ಟು ಹೋಪ್ ಅನ್ನೋ ಒಂದು ಇದು ಕೊಡುತ್ತೆ. ಸೊ ಡೆಫಿನೆಟ್ಲಿ ಯು ಆರ್ ಗೋನ್ ಟು ಲೈಕ್ ಇಟ್. ಸೊ ಕಮ್ ವಿಟ್ನೆಸ್ ದಿ ಜರ್ನಿ ಆಫ್ ಸಿದ್ಲಿಂಗು. ಆ್ಯಂಡ್ ಇದು ಇಂಥ ವರ್ಗಕ್ಕೆ ಬರಬೇಕು, ಇಲ್ಲ ಮಕ್ಕಳು ಇಲ್ಲಾಂದರೆ ದೊಡ್ಡವರು ಅಂಥವ್ರಿಗಲ್ಲ, ಎಲ್ಲಾರ್ಗು ಯಾರ್ಯಾರು ಸ್ಪಂದಿಸಿರೋ ಸಿದ್ಲಿಂಗು 1ಗೆ. ಸೊ ನಿಜವಾಗ್ಲೂ ಅವ್ರಿಗೂ ಎಲ್ಲರಿಗೂ ಒಂಥರ ಸಿದ್ಲಿಂಗು ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ಸೊ ಫಿಲ್ಮ್ ಇಸ್ ಆಲ್ ಅಬೌಟ್ ಹೋಪ್, ಲೈಫ್, ಒಂದು ಅದರದೇ ಆದಂಥ ಫಿಲಾಸಫಿಕಲ್ ಥಾಟ್ಸ್ನಲ್ಲಿ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಎಸ್, ಸೊ ದಯವಿಟ್ಟು ಥಿಯೇಟರ್ ಬಂದು ನೋಡಿ. ಇದೇ Feb 14th ರಿಲೀಸ್ ಆಗ್ತಾ ಇದೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ನೀವಿಬ್ಬರು ಸಿಕ್ಕಿದ್ದೀರಾ. ನಮಗೆ ನಿಮ್ಮಿಬ್ಬರದ್ದು ಒಂದೊಂದು ಡೈಲಾಗ್ ತುಂಬ ಇಷ್ಟ. ನಿಮ್ಮದು ಹೇಳಿದ್ರೆ ಹೋಗ್ಬಿಡ್ತೀಯ, ಬೇಕಾಗಿದೆಯಲ್ಲ. ನಿಮ್ಮದು ಮೇಡಮ್ ಆಲ್ ಟೈಮು ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ 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 ಚೆನ್ನಾಗಿದ್ದೀನಿ ಮೇಡಮ್. ಹೇಳಿದ್ರೆ ಹೋಗ್ಬಿಡ್ತೆ, ಇದೆಲ್ಲ ಬೇಕಾ ನಿನ್ಗೆ? ಅಲ್ಲ, ನೀವೇ ಚೆನ್ನಾಗಿದೆ ಅನ್ಕೊಂಡ್ಬಿಟ್ರೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತು ನಿಮ್ಮಿಬ್ಬರ ಜೊತೆ ಮಾತಾಡಿ. ಆಲ್ ದ ಬೆಸ್ಟ್ ಸಿನಿಮಾಗೆ ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.